स्वागत ಇದೆ ನಮ್ಮ M4 ನ್ಯೂಸ್ ಬಿಜಾಪುರ ಚಾನೆಲ್ಗೆ ಕ್ಯಾಮರಾಮನ್ ಸಮೀರ್ ಹಾದಿಮನಿ ಜೊತೆ ನಾನು ಆಸಿಫ್ ಕಲಾದ್ಗಿ. ಇವತ್ತು ವಿಜಯಪುರ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಪ್ರತಿಭಟನೆ ನಡೆಸಿದ್ದಾರೆ. ಯಾಕಪ್ಪ ಅಂದರೆ ರೈತರಿಗೆ ರಸಗೊಬ್ಬರ ಪೂರೈಕೆಯಲ್ಲಿ ವಿಫಲವಾದ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಯಾಕಪ್ಪ ಅಂದರೆ ಮಾಹಿತಿ ಕೊಡ್ತೀವಿ. ನಮ್ಮ M4 ನ್ಯೂಸ್ ಚಾನೆಲ್ಗೆ ನಿರಂತರವಾಗಿ ವೀಕ್ಷಿಸಿ, ನಾವು ತೋರಿಸ್ತೀವಿ. ಈ ಪ್ರತಿಭಟನೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲಾಧ್ಯಕ್ಷರಾದ ಶ್ರೀ ಗುರುಲಿಂಗಪ್ಪ ಅಂಗಡಿ ಸಾಹೇಬರು ಭಾಗಿಯಾಗಿದ್ದರು. ಸಪ್ಲೈ ಮಾಡಲಾರ್ದ ಕಳಸಂತೆ ಮಾರ್ತಕ್ಕಂಥ ವ್ಯವಸ್ಥೆ ಅದ್ರ ವಿರುದ್ಧ ನಾವು ಬಿಜಾಪುರದ ರೈತ ಮೋರ್ಚಾ ಮತ್ತು ಬೆರಡಿ ಬಡಿಯಿಂದ ನಾವು ಸ್ಟ್ರೈಕ್ ಕೊಟ್ಟಿವಿ. DC ಅವರಿಗೆ ರಾಜ್ಯಪಾಲರಿಗೆ ಮನವಿ ಕೊಡ್ತೀವಿ. DC ಅವ್ರ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯಿತು. ರೈತರ ವಿರೋಧ ಕೆಲಸ ಮಾಡಕ್ಕೆ ಬಂದ ತಕ್ಷಣ ಕಿಸಾನ್ ಸನ್ಮಾನ್ ಯೋಜನೆ ಬಂದ್ ಮಾಡಿದರು. ಆ ರೈತರ ಮಕ್ಕಳಿಗೆ ಫ್ರೀ ಬಸ್ ಕೊಟ್ಟರು. ಇವತ್ತು ಫ್ರೀ ಬಸ್ಸಿನ ಪರಿಸ್ಥಿತಿ ಏನದ? ಇವತ್ತು ಆ ಬಡ ರೈತನ ಮಕ್ಕಳು ಆ ಬಸ್ಸಿಗೆ ಬರಲಾರ್ದ ವಾತಾವರಣ ಕ್ರಿಯೇಟ್ ಆಗೈತಿ. ಆ ಮಕ್ಕಳಿಗೆ ವಿದ್ಯಾ ಹಾಳಾಗತ್ತೈತಿ. ಇವತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಕಾರ್ಮಿಕರ ಪರಿಸ್ಥಿತಿ ಕೂಡ ಗಂಭೀರ ಆಗಿದೆ. ಇವತ್ತು ಕಾರ್ಮಿಕ ಸಚಿವರು ಇರ್ಬೋದು, ಇವತ್ತು ನಮ್ಮ ಸಾರಿಗೆ ಸಚಿವರು ಏನು ಮಾಡ್ತಾರೆ ಅಂತಕ್ಕಂಥದ್ದು. ಇವತ್ತು ಪ್ರತಿಯೊಂದು ಖಜಾನೆ ಲೂಟಿ ಮಾಡಿ ಇವತ್ತು ರಾಜ್ಯದ ಪರಿಸ್ಥಿತಿಯನ್ನು ಅಧೋಗತಿಗೆ ಹೋದ. ಅದಕ್ಕೆ ಇವತ್ತು ಒಟ್ಟಾಗಿ ಈ ಸರ್ಕಾರ ವಿರುದ್ಧ ನಾವು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತೀವಿ. ಬೇಗನೆ ಈ ಸರ್ಕಾರವನ್ನು ಬರ್ಖಾಸ್ತು ಮಾಡಿ ರಾಜ್ಯಪಾಲರಿಗೆ ನಾವು ರಾಷ್ಟ್ರಪತಿಯವ್ರಿಗೆ ಮನವಿ ಮಾಡ್ತೀವಿ. ಬರ್ಖಾಸ್ತು ಮಾಡಿ ರಾಷ್ಟ್ರಪತಿ ಅವ್ರಿಗೆ ತಂದರೆ ಏನ್ರಿ ಮುಂದಿನ ದಿನಮಾನದಾಗ ಕರ್ನಾಟಕ ರಾಜ್ಯ ಉಳಿತೈತಿ. ಇಲ್ಲಾಂದ್ರೆ ಕರ್ನಾಟಕ ರಾಜ್ಯ ದಿವಾಳಿ ಎಬ್ಬಿಸಿ ಈ ಪ್ರತಿಯೊಬ್ಬರನ್ನು ಭಿಕ್ಷೆ ಬೇಡಕ್ಕೆ ಹಚ್ತಾರೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಮೊದಲನೇದಾಗಿ ಈ ರಾಜ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ನಾನು ಆರೋಪ ಮಾಡ್ತೀನಿ. ಯಾಕಪ್ಪ ಅಂದರೆ ಪ್ರತಿಯೊಂದು ವಿಷಯದಲ್ಲಿ ಇವರು ಸರ್ಕಾರ ರಚನೆ ಮಾಡೋಕ್ಕೆ ಲಂಚ ಕೊಟ್ಕೊಂಡು, ಗ್ಯಾರಂಟಿಯನ್ನು ಲಂಚ ಕೊಟ್ಕೊಂಡು ಸರ್ಕಾರ ರಚನೆ ಮಾಡ್ಕೊಂಡ್ರೆ ಆ ಮಾಡ್ಕೊಂಡಿದ್ದು ಮ್ಯಾನೇಜ್ ಮಾಡೋಕ್ಕೆ ಇವತ್ತಿನ ದಿನ ಎಲ್ಲ ಹೊರೆಗಳನ್ನು ತಂದು ರೈತರ ಮೇಲೆ ಹಾಕಲ್ಕತ್ತಾರ. ಅದರಲ್ಲಿ ಮೊದಲನೇದಾಗಿ ರೈತರು ಮುಂಗಾರು ಬೆಳೆಯಲ್ಲಿ ಬಿತ್ತುವ ಬೀಜ ಮೊದಲೆಲ್ಲ ತೊಗರಿ 510 ರೂಪಾಯಿ ಸಿಗ್ತಿತ್ತು ಸಬ್ಸಿಡಿಯಲ್ಲಿ. ಇವಾಗ ಅದು 850 ಮಾಡಿದ್ರು. ಕಡ್ಲಿ ಬೀಜ 910 ರೂಪಾಯಿ ಸಿಗೋದು ಇವಾಗ 1500 ರೂಪಾಯಿ ಮಾಡಿದ್ರು ಒಂದು ಪ್ಯಾಕೆಟ್ ಕಡ್ಲಿ ಬೀಜ. ಹಾಗಾಗಿ ಇವತ್ತಿನ ಎಲ್ಲ ಹೊರೆಗಳನ್ನು ತಂದು ನಮ್ಮ ರೈತರ ಮೇಲೆ ದಬ್ಬಳಿಕೆ ಮಾಡಕತ್ತಾರ. ಹಾಗಾಗಿ ಈ ಮೂಲ ಇವತ್ತಿನ ನಾವು ಅದೇ ಮುಂದುವರಿದ ಭಾಗವಾಗಿ ಇವತ್ತಿನ ದಿನ ರಸಗೊಬ್ಬರ ಮೇಲೆ ಇವತ್ತು ತೊಂದರೆ ಮಾಡಕತ್ತಾರೆ ರೈತರಿಗೆ. ಹೆಂಗಪ್ಪ ಅಂದ್ರೆ ಈ ಕಾಳಸಂತೆ ಮುಖಾಂತರ ರೈತರಿಗೆ ಬರೋಂಥ ರಸಗೊಬ್ಬರ ಅದು ಕಾಳಸಂತೆ ಮುಖಾಂತರ ಬೇರೆ ಅನ್ಯ ರಾಜ್ಯಗಳಿಗೆ ಸಪ್ಲೈ ಆಗ್ತದೆ. ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಮೋದಿಜಿ ಸರ್ಕಾರ ಆಗಲಿ ನಮ್ಮ ರೈತರಿಗೆ ಬೇಡಿಕೆಗೆ ಅನುಗುಣವಾಗಿ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಬೇಕು ಅಷ್ಟು ಪ್ರಮಾಣದಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟದ. ಆ ಗೊಬ್ಬರ ಇವತ್ತಿನ ಕಾಳಸಂತೆ ಮುಖಾಂತರ ಬೇರೆ ರಾಜ್ಯಕ್ಕೆ ಈಗ ದಲ್ಲಾಳಿಗಳ ಕೈ ಸೇರಾಕತ್ತದ. ಹಾಗಾಗಿ ನಮ್ಮ ರೈತರಿಗೆ ಯೂರಿಯಾ ಆಗಲಿ, DAP ಆಗಲಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆಗಲಿ, ರಸಗೊಬ್ಬರ ಏನು ಅಗ್ರೋಗಳಲ್ಲಾಗಲಿ ಸಿಗ್ತಾ ಇಲ್ಲ. ಹಾಗಾಗಿ ಇದರ ಮುಖಾಂತರ ಇವತ್ತಿನ ದಿನ ನಾವು ಈ ವಿಷಯವನ್ನು ಧ್ವನಿಯಾಗಿಟ್ಕೊಂಡು ಇವತ್ತು DC ಅವ್ರ ಮುಖಾಂತರ ರಾಜ್ಯಪಾಲ ಅವರಿಗೆ ನಾವು ಇವತ್ತು ಪ್ರತಿಭಟನೆ ಮುಖಾಂತರ ಮನವಿ ಕೊಟ್ಟು ಈ ಕ್ರಮ ಕೂಡಲೇ ಬಗೆಹರಿಸಿ ನಮ್ಮ ರೈತರಿಗೆ ಅತ್ಯಂತ ಸರಳ ಮಾರ್ಗದಲ್ಲಿ ರೈತರಿಗೆ ರಸಗೊಬ್ಬರ ಸಿಗಬೇಕಂತ ನಮ್ಮ ಮೂಲ ಬೇಡಿಕೆ ಇದೆ. ಶಿವರಾಜ್ ಕೆಂಗನಾಳ, ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ. ಇಂದು ವಿಜಯಪುರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ಅಧ್ಯಕ್ಷತೆಯಲ್ಲಿ ರೈತರಿಗೆ ರಸಗೊಬ್ಬರ ಪೂರೈಸುವಲ್ಲಿ ವಿಫಲವಾದ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ. ಈ ಪ್ರತಿಭಟನೆ ಉದ್ದೇಶಿಸಿ ಮಾತಾಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾರೆ. ಭಾರತ್ ಮಾತಾ ಕಿ. ಇವತ್ತು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಇವತ್ತು ಬಿಜಾಪುರದಲ್ಲಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. ಈ ಹೋರಾಟ ರಾಜ್ಯದಲ್ಲಿ ಬಹಳಷ್ಟು ನಡೀತಾ ಇದೆ. ಇವತ್ತು ರೈತರಿಗೆ ಆಗ್ತಕ್ಕಂಥ ಅನ್ಯಾಯ, ಏನ್ ರಸಗೊಬ್ಬರದ ಕೊರತೆ ಆಗೈತೆ ರಾಜ್ಯದಲ್ಲಿ. ಇವತ್ತು ಕೇಂದ್ರ ಸರ್ಕಾರ ಸಾಕಷ್ಟು ರಸಗೊಬ್ಬರ ಕಳಿಸಿದ್ರು ಕೂಡ ಇವತ್ತು ರಾಜ್ಯದಲ್ಲಿ ರಸಗೊಬ್ಬರದ ಆಕಾರ. ಇವತ್ತು ನಮ್ಮ ರಾಜ್ಯದ
ರಾಜ್ಯಾಧ್ಯಕ್ಷ ಅಂತ BY ವಿಜೇಂದ್ರ ಅವರು ಇವತ್ತು ಹೋರಾಟ ನಂಬಿಕೊಂಡ್ರು ರಾಜ್ಯದಲ್ಲಿ. ಅದೇ ರೀತಿ ನಮ್ಮ ರಾಜ್ಯದ ರೈತ ಮೋರ್ಚಾ ಜಿಲ್ಲಾ ರಾಜ್ಯಾಧ್ಯಕ್ಷರಾದಂತ AS ನಡಳ್ಳಿ ಅವರ ಹೋರಾಟ ನಿಜವಾಗಿ ಕೂಡ ಇಬ್ಬರು ನಾಯಕರಿಗೆ ನಾವು ಧನ್ಯವಾದ. ಯಾಕಂದ್ರ ಯಾವಾಗ ಈ ಹೋರಾಟ ಹಮ್ಮಿಕೊಂಡ್ರು ಅವಾಗ ರಾಜ್ಯ ಸರ್ಕಾರ ಎತ್ತರ ಆಯ್ತು. ಇವತ್ತು ಅವೆಲ್ಲ ನೋಡ್ತಾ ಇದ್ವಿ ಪತ್ರಿಕೆ ಮೂಲಕ. ಇವತ್ತು ಕೇಳಕ್ ಹೋಗ್ತಕ್ಕಂತ ಗೊಬ್ಬರದ ಒಂದು 2 ನಂಬರ್ ಗೊಬ್ಬರ ಕಳಿಸ್ತಕ್ಕಂತ ಏನು ವ್ಯವಹಾರ ಇತ್ತು ಇವತ್ತು ಕಂಡಿಡಿದ್ದಾರೆ, ಸಿಕ್ಕಿದ್ದಾರೆ. ಇವತ್ತು ಒಟ್ಟಾಗಿ ಇವತ್ತು ರಾಜ್ಯ ಸರ್ಕಾರ ರೈತರ ಕೆಲಸ ಮಾಡ್ತಾ ಇದೆ. ಇವತ್ತು ವಿಶೇಷವಾಗಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಇವತ್ತು ಮುಖ್ಯಮಂತ್ರಿ ಒಂದು ದಿಕ್ಕು ಹೋಗ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ ಒಂದ್ ದಿಕ್ಕ. ಇವರಿಬ್ಬರ ಮುಖ್ಯಮಂತ್ರಿಯ ಗುದ್ದಾಟದಿಂದ ಇವತ್ತು ರಾಜ್ಯನ ಬಡವಾಕೈತೆ, ರೈತರು ಬಡವಾಕೈತಾರ. ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀನಿ, ಯಾವ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇವತ್ತು ಸಾರಿಗೆ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಆ ಸಾರಿಗೆ ಇಲಾಖೆ ಕೆಲಸ ಮಾಡತಕ್ಕಂತ ನೌಕರಿಗೆ ನ್ಯಾಯ ಕೊಡಬೇಕು, ಇವತ್ತು ಆ ಪ್ರಯಾಣಿಕ ನ್ಯಾಯ ಕೊಡಬೇಕಂತಕ್ಕಂತ ಒಂದು ಜವಾಬ್ದಾರಿ ಕೊಟ್ಟು ಅಧಿಕಾರವನ್ನು ಸ್ವೀಕಾರ ಮಾಡಿದಂತ ಏನ್ ಲಿಂಗಾರೆಡ್ಡಿ ಅವ್ರನ್ನ ಒತ್ತಾಯ ಮಾಡ್ತೀನಿ, ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಇವತ್ತು ಯಾವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇವತ್ತು ದೇಶವೇ ಇವತ್ತು ಜಗತ್ತವೇ ನಮ್ಮ ನರೇಂದ್ರ ಮೋದಿಜಿ ಅವರ ಬಗ್ಗೆ ಅಪಾರವಾದಂತ ಪ್ರೀತಿ ಇಟ್ಕೊಂಡು ಅವರ ದೇಶಭಕ್ತಿಯನ್ನ ಕೊಂಡಾಡ್ತಾ ಇದ್ದಾರೆ. ಆದ್ರೆ ಈ ಮನುಷ್ಯ ಒಂದು ಚೋಟಿಲ್ಲ. DC ಅವರು ಕೂಡ ಜಾಗೃತರಾಗಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರದ ಬೇಡಿಕೆ ಅನುಗುಣವಾಗಿನ ಕೇಂದ್ರ ಸರ್ಕಾರ ನಿಮಗೆ ಗೊಬ್ಬರ ಕಳಿಸೈತೆ. ರಾಜ್ಯಕ್ಕೆ ಪ್ರತಿ ಜಿಲ್ಲೆಗೂ ಕೂಡ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಗೊಬ್ಬರ ಕಳಿಸ್ಯಾರ. ಮತ್ತು ಆಯಾ ಜಿಲ್ಲಾಧಿಕಾರಿಗಳು ಇರ್ಬೋದು, ಆ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಇದಕ್ಕೆ ಜವಾಬ್ದಾರಿ ಹೊರಬೇಕಾಗೈತಿ. ಇವರ ಬೇಜವಾಬ್ದಾರಿ ಕೂಡ ಇದಕ್ಕೆ ಕಾರಣ. ಇದರ ಮೇಲ್ನೋಟಕ್ಕೆ ಇದು ಸಚಿವರಿಂದ ಏನು ಮಾಹಿತಿ ತೊಗೊಂಡೇನು ಮಾಡ್ತಾರೆ, ಸಚಿವರ ಲೂಟಿ ಒಂದು ಕಡೆ ಆದ್ರೆ ಈ ಅಧಿಕಾರಿಗಳ ನಿರ್ಲಕ್ಷ್ಯನೂ ಕೂಡ ಇದಕ್ಕೆ ಮುಖ್ಯ ಕಾರಣ ಆಗ್ತಕ್ಕಂಥದ್ದು ಹೇಳಕ್ಕೆ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಅವ್ರು ಏನು ಹೇಳ್ಯಾರಿ? ಅವ್ರು ಏನು ಸಮಾಧಾನ ಪೂರ್ವಕವಾಗಿ ಏನು ಹೇಳ್ಯಾರಿ? ನಾವು ಕಟ್ಟಂತ ಮತ್ತೆ ಮನೆ ಪತ್ರ ರಾಜ್ಯ ಸರ್ಕಾರ ಕಳಿಸ್ತಾರೋ ಅಂದ್ಬಿಟ್ಟು ಬೇರೆ ಮಾಡ್ತಾರೋ. ಏನು ಮನವಿ ಸರ್? ರಾಜ್ಯಪಾಲರಿಗೆ ಮನವಿ ಮಾಡಿವು, ಏನೀಗ ರಾಜ್ಯದಲ್ಲಿ ನಾವು ಇಷ್ಟು ಗೊಬ್ಬರ ಬಂದರೂ ಕೂಡ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಗೊಬ್ಬರ ಕಳಿಸ್ತಾರೆ ಕೇಂದ್ರದವರು. ಆದರೆ ಯಾವ ಹಳ್ಳಿಗಳಲ್ಲಿ ಕೂಡ ಗೊಬ್ಬರ ಸಿಗ್ತಾ ಇಲ್ಲ ರೈತರಿಗೆ. ಅಂದರೆ ಅದನ್ನ ಕಾಳು ಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು. ಈಗ ತಾವು ಪತ್ರಿಕೆ ನೋಡಿದಾಗ ಅದು ಪ್ರೂಫ್ ಆಗಿಬಿಟ್ಟೈತಿ. ನೀವು ಮಾಡಕ್ಕಂಥದ್ದು ದಂಧೆ 2 ನಂಬರ್ದು ಪ್ರೂಫ್ ಆಗೈತಿ. ಕೇಳಕ್ಕೆ ಹೋಗ್ತಕ್ಕಂಥ ವೆಹಿಕಲ್ಗಳು ಸೀಸ್ ಮಾಡಿದ್ರಿ ನೀವು. ಅಂದರೆ ನಿಮ್ಮಲ್ಲಿ ರಾಜ್ಯ ಸರ್ಕಾರ ತಪ್ಪು ಐತೆ ಅನ್ನೋದು ಈಗ ಆಲ್ರೆಡಿ ಪತ್ರಿಕೆ ಮೂಲಕ ಜನಸಾಮಾನ್ಯರಿಗೆ ಗೊತ್ತಾಗೈತಿ. ನೀವು ಕೇಂದ್ರದ ಮೇಲೆ ಹಾಕಿ ನಡೆದಿಲ್ಲ. ಒಂದು ರೈತ ಮೋರ್ಚಾ ವತಿಯಿಂದ ನಾವೇನು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದು ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ನಡಳ್ಳಿ ಸಾಹೇಬರ ಕರೆಯೊಂದಿಗೆ ನಾವು ಇವತ್ತು ರೈತರ ಬಗ್ಗೆ ಹೋರಾಟ ಮಾಡಿ ಇವತ್ತು ನಾವು DC ಅವರಿಗೆ ಮನವಿ ಕೊಟ್ಟಿದ್ದೀವಿ. ಆ ಮನವಿ ಏನಿತ್ತು ಅಂತಂದರೆ, ಇವತ್ತು ರಸಗೊಬ್ಬರವನ್ನು ರೈತರಿಗೆ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ರೈತರು ಯಾವ ರೀತಿ ಬದುಕಬೇಕು? ಮುಂಗಾರು ಮಳೆ ಕೈ ಹಿಡಿದಿದೆ ರೈತನನ್ನ. ಈ ಸರ್ಕಾರದವರು ಕೈ ಬಿಟ್ಟು ಹೋಗ್ತಾ ಇದ್ದಾರಲ್ಲ. ರಸಗೊಬ್ಬರವನ್ನು ಕೊಡದೇ ಇದ್ದರೆ ರೈತ ಹೇಗೆ ಬೆಳೆ ಬೆಳಿಬೇಕು ಅದನ್ನು ವಿಚಾರ ಮಾಡಬೇಕು. ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕುತ್ಕೊಂಡು ಬರೀ ಒಂದು ಕಲಾಪಗಳನ್ನು ಮಾಡುವುದಲ್ಲ, ಆ ಕಲಾಪದಲ್ಲಿ ರೈತ ಮಾತ್ರ ಬೆಳೆದಿದ್ದ ಬೆಳೆ ನಿಮ್ಮಲ್ಲಿ ಬಂದರೆ ಅದು ಉಂಡು ತಿಂದು ನೀವು ಕಲಾಪಗಳನ್ನು ಮಾಡ್ತೀರಿ. ಅದನ್ನು ಹೊರತುಪಡಿಸಿ ಇವತ್ತು ರೈತನನ್ನು ತುಳಿಯುವಂಥ ಕೆಲಸ ಏನು ಈ ಒಂದು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಲ್ಲ, ಇದು ನಾಚಿಗೇಡಿ. ಇವತ್ತು ಹೆಣ್ಮಕ್ಕಳಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದ್ದೀರಿ, ಬಿಟ್ಟಿ ಉಡುಗೊರೆಯನ್ನು ಕೊಟ್ಟಿದ್ದೀರಿ. ಇವತ್ತು ನೀವು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಅಂಗನವಾಡಿ ಕಾರ್ಯಕರ್ತರನ್ನು ಬಳಸ್ಕೊತಾ ಇದ್ದೀರಿ. ನಿಮಗೆ ನಾಚಿಗೆ ಬರಬೇಕು. ಇವತ್ತು ರೈತರನ್ನ ಮುಂದೆ ತಂದ್ರೆ ಮಾತ್ರ ನಾವೆಲ್ಲರೂ ಬದುಕಲಿಕ್ಕೆ ಸಾಧ್ಯ. ನಮ್ಮ ದೇಶದ ಬೆನ್ನೆಲುಬು ರೈತ ಅನ್ನುವಂಥ ಮಾತನ್ನು ಭಾಷಣದಲ್ಲಿ ಅಷ್ಟೇ ಸೀಮಿತ ಮಾಡಬೇಡ್ರಿ. ನೀವು ಎಲ್ಲದಕ್ಕೂ ಕೂಡ ರೈತನ ಮುಂದೆ ತಂದ್ರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ರಸಗೊಬ್ಬರವನ್ನು ಕೊಡದೇ ಇದ್ದರೆ ನಾವು BJPಯ ನಮ್ಮ ಎಲ್ಲ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿಜೇಂದ್ರಣ್ಣ ಅವರ ನೇತೃತ್ವದಲ್ಲಿ ಇನ್ನೂ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಈ ಪ್ರತಿಭಟನೆಯಲ್ಲಿ ಉಮೇಶ್ ವಂದಾಲ್ ಅವರು ಭಾಗಿಯಾಗಿದ್ದರು. ನಮ್ಮ ರೈತರ ಪರವಾಗಿ ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲಾಧ್ಯಕ್ಷರಾದ ಅಂಗಡಿಯವರು ಹಾಗೂ ಅರುಣ್ ಠಾಕೂರ್ ಅವರ ನೇತೃತ್ವದಲ್ಲಿ ಮಾನ್ಯ ಎಸ್ ಪಾಟೀಲ್ ನಡಳ್ಳಿ ಅವರು
ಅವರಿಲ್ಲ, ಆದರೆ ಅವರ ಪೂರ್ವಕವಾಗಿ ಅವರೇ ರೈತ ಮೋರ್ಚಾ ಅಧ್ಯಕ್ಷರು. ರೈತ ಮೋರ್ಚಾದಿಂದ ಇದೊಂದು ಪ್ರತಿಭಟನೆ. ಯಾಕಂದರೆ ಇವತ್ತೆಲ್ಲ ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಚಲೋ ಆಗಿದೆ. ಚಲೋ ಆದರೂ ಕೂಡ ನಮ್ಮ ಸರ್ಕಾರ ಏನು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಸಗೊಬ್ಬರ ಪೂರೈಕೆ ಮಾಡಾಕತ್ತೀವಿ. ಇವತ್ತು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎದಕ್ಕತ್ತೀವಪ್ಪ ಅಂತಂದ್ರೆ ರೈತರ ಮ್ಯಾಗ ಏನು ಶಿಟ್ ಐತೆ ಗೊತ್ತಿಲ್ಲ. ಇವತ್ತು ನೋಡ್ರಿ, ಈ ಮೊದಲು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಬಿಜಾಪುರದಿಂದ ಕೃಷ್ಣಾ ತೀರವರೆಗೆ ತಂದು ಏನೋ ಒಂದು ಹೋರಾಟ ಪಾದಯಾತ್ರೆ ಮಾಡಿ ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳನ್ನು ಕೊಡ್ತೀವಿ ಅಂತಂದ್ರೆ ಎದಕ್ಕಪ್ಪ ಅಂದ್ರೆ ಆಲಮಟ್ಟಿ ಡ್ಯಾಮ್ ಎತ್ತರ 524 ಅಡಿ ಎತ್ತರ ಆಯ್ತಪ್ಪ ಅಂತಂದ್ರೆ ಅದು ಸ್ವಲ್ಪ ನೀರು ಹೆಚ್ಚಿಗೆ ನಿಲ್ತಾವೆ ಎಲ್ಲ, ಮತ್ತು ಕೆರೆ ತುಂಬಲಿಕ್ಕೆ ಅವಕಾಶ ಇರ್ತದೆ. ನಮ್ಮ ನೀರಾವರಿ ಹೆಚ್ಚಿಗೆ ಆಗ್ತದೆ. ಯಾಕಂದ್ರೆ ಈ ಭಾಗದ ಜನ ಭೂಮಿ ಕಳ್ಕೊಂಡಿದ್ದು ಜನ ನಮ್ಮವರು. ಆದರೆ ನೀರು ಬೇರೆದವ್ರಿಗೆ ಅನುಕೂಲ ಅಂತ. ಈಗ ನೋಡ್ರಿ, ನೀರು ಬೇರೆದವ್ರಿಗೆ ಬಿಡೋ ಅಲ್ಲಿ ಬಿಡೋದು. ಆದರೆ ಪರಿಸ್ಥಿತಿ ಇಲ್ಲಿ ರೈತರು ಈ ಭಾಗದ ಜನರು ಭೂಮಿ ಕಳ್ಕೊಂಡಾರೆ, ಅವ್ರಿಗೇನೂ ಅನುಕೂಲ ಇಲ್ಲ. ಅದು 524 ಆದರೆ ನಮಗಿಲ್ಲ ನೀರಾವರಿ ಸೌಲಭ್ಯಗಳು ಸಿಗ್ತವೆ ಹೆಚ್ಚಿಗೆ. ಈ ಪರಿಸ್ಥಿತಿ ಹೆಂಗದ ಅಂದ್ರೆ ಅದು ಆಯ್ತು ಬಿಡಪ್ಪ, ಅದು ಅಂತೂ ಮಾಡಲಿಲ್ಲ. ಈಗ ಮಳೆ ಬೆಳೆ ಎಲ್ಲ ಚಲೋ ಆದರೆ ಗೊಬ್ಬರ ಸುತ್ತಿ ನೀವು ಕೊಡಕತ್ತಿಲ್ಲ ಅಂತಂದ್ರೆ ರೈತರಿಗೆ ಏನು ಮಾಡಬೇಕು? ಆ ಪರಿಸ್ಥಿತಿ ಏನು ಮಾಡಬೇಕು? ರೈತರ ಕಣ್ಣಾಗಿನ ನೀರು ಕಪಾಳಿಗೆ ಬಂದರೆ ಪರಿಸ್ಥಿತಿ ಹಿಂಗಾಗಿದೆ. ಅದಕ್ಕೆ ನಾವು ಈ ಪ್ರತಿಭಟನೆ ಮಾಡ್ತಾಯಿದ್ವಿ. ಪ್ರಿಯ ವೀಕ್ಷಕರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರ್ಯಾಲಿ ನಡೆಸಿದ್ರು. ಜಿಲ್ಲಾಧಿಕಾರಿ ರವರ ಪರವಾಗಿ ಮಾನ್ಯ ರಾಜ್ಯಪಾಲ ಅವರಿಗೆ ಮನವಿ ಸಲ್ಲಿಸಲಾಯಿತು. ಸ್ವಾಗತಿದೆ ನಮ್ಮ M4 ನ್ಯೂಸ್ ಬಿಜಾಪುರ ಚಾನೆಲ್ಗೆ. ಕ್ಯಾಮ್ರಾಮ್ಯಾನ್ ಸಮೀರ್ ಹಾದಿಮನಿ ಜೊತೆ ನಾನು ಆಸಿಫ್ ಕಲಾದ್ಗಿ.